ಸ್ವಾಗತ ವೀಕ್ಷಕರೇ. ಒಂದಂತೂ ನಿಮಗೆ ಗೊತ್ತಿದೆ, ಪ್ರತಿಯೊಂದಕ್ಕೂ ಕೂಡ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಮತ್ತೆ ಮತ್ತೆ ನಮಗೆ ಮೆಸೇಜ್ ಬರ್ತಾ ಇತ್ತು. ಆಧಾರ್ ಕಾರ್ಡ್ ಲಿಂಕ್ ಮಾಡಿದ್ರಾ, ಪಾನ್ ಕಾರ್ಡ್ ಲಿಂಕ್ ಮಾಡಿದ್ರಾ, ಆಧಾರ್ ಕಾರ್ಡ್ ಲಿಂಕ್ ಮಾಡಿದ್ರಾ, ಪಾನ್ ಕಾರ್ಡ್ ಲಿಂಕ್ ಮಾಡಿದ್ರಾ. ಓಕೆ, ಮಾಡಿದ್ವಿ. ನಾವೆಷ್ಟೇ ಆಧಾರ್ ಪಾನ್ ಲಿಂಕ್ ಮಾಡಿದ್ರು ಕೂಡ 10 ರೂಪಾಯಿ 5 ರೂಪಾಯಿ ಎಲ್ಲ ಕಟ್ ಆಗೋದು, ಬ್ಯಾಂಕಿಂದ ಕಟ್ ಆಗೋದು ನಮಗೆ ಗೊತ್ತೇ ಆಗ್ತಾ ಇರಲಿಲ್ಲ, ಬೇರೆ ವಿಚಾರ. ಈ ಸಂದರ್ಭದಲ್ಲಿ ನಾವೊಂದು ಮಾತನ್ನ ಕೇಳ್ತಾ ಇದ್ವಿ, ಇಷ್ಟೆಲ್ಲ ಡಿಜಿಟಲ್ ಯುಗ ಇದೆಯಲ್ಲ, ಇಷ್ಟೆಲ್ಲ ಏನು ಅಕ್ರಮ ಮತದಾನ ಆಗ್ತಾ ಇದೆಯಲ್ಲ, ಈ ವೋಟರ್ ಐಡಿಗೆ ಯಾಕೆ ಸ್ವಾಮಿ ಆಧಾರ್ ಲಿಂಕ್ ಮಾಡಕ್ಕಾಗಲ್ಲ? ಆಧಾರ್ ಲಿಂಕ್ ಮಾಡಿದ್ರೆ ನಾಳೆ ಆನ್ಲೈನ್ ಅಲ್ಲಿ ಕೂಡ ವೋಟ್ ಹಾಕಬಹುದು. ಕೆಲವರಿಗೆ ಕರ್ನಾಟಕದಲ್ಲಿ ಇರುತ್ತೆ, ತಮಿಳುನಾಡಲ್ಲಿ ಒಂದು ವೋಟ್ ಇರುತ್ತೆ, ಆಮೇಲೆ ಆ ಏರಿಯಾದಲ್ಲಿ ಒಂದು ವೋಟ್ ಇರುತ್ತೆ, ಈ ಏರಿಯಾದಲ್ಲಿ ಇರುತ್ತೆ. 2-3 ಐಡಿ ಕಾರ್ಡ್ ಇದ್ದವರು ಇದ್ದಾರೆ. ಆಮೇಲೆ ಯಾರ್ಯಾರನ್ನು ತಂದು ವೋಟ್ ಹಾಕಿಸೋರು ಇದ್ದಾರೆ. ಈಗ ಇನ್ನು ಮುಂದೆ ಹಂಗಾಗಲ್ಲ. ಚುನಾವಣಾ ಆಯೋಗ ಒಂದು ನಿರ್ಧಾರ ಕೈಗೊಳ್ತಾ ಇದೆ. ನೀವು ವೋಟರ್ ಐಡಿ ಇಟ್ಕೊಂಡ್ರೆ ನೀವು ಬೇಕಿದ್ರೆ ಜಮ್ಮು ಕಾಶ್ಮೀರದಲ್ಲಿರಿ, ಕೇರಳದಲ್ಲಿರಿ, ಬೀದರಲ್ಲಿರಿ, ಮಂಗಳೂರಲ್ಲಿರಿ, ನೀವು ಎಲ್ಲಿ ವೋಟ್ ಹಾಕ್ತೀರಾ ವೋಟ್ ಮಾತ್ರ ಒಂದೇ. ಇಂಥ ಒಂದು ನಿರ್ಧಾರಕ್ಕೆ ಬಂದಿದೆ. ಈ ತರ ಏನಾದ್ರೂ ಆದರೆ ಬಹುಶಃ ಹಿಂದೆಲ್ಲ ಆಗ್ತಾ ಇತ್ತಲ್ಲ, ಎಲ್ಲರನ್ನ ಹೆದರಿಸಿ ಬೆದರಿಸಿ ವೋಟ್ ಹಾಕೋದು ಎಲ್ಲ ನಿಂತು ಹೋಗ್ಬಿಡ್ತದೆ. ಬಹುಶಃ ನನ್ನ ಪ್ರಕಾರ ಒಂದು 2 ಕೋಟಿಯಷ್ಟಾದ್ರೂ ಅಕ್ರಮ ಮತದಾನಗಳು ನಿಂತು ಹೋಗಬಹುದೇನೋ. ಇಂಥ ಒಂದು ಮಹತ್ತರ ನಿರ್ಧಾರಕ್ಕೆ ಕೇಂದ್ರ ಚುನಾವಣಾ ಆಯೋಗ ಬಂದಿದೆ. ಬನ್ನಿ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಅಕ್ರಮ ಮತದಾರರಿಗೆ ಎಲೆಕ್ಷನ್ ಕಮಿಷನ್ ಶಾಕ್. ವೋಟರ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್. ಇತ್ತೀಚೆಗೆ ವಿರೋಧ ಪಕ್ಷಗಳು ಮತದಾರರ ಪಟ್ಟಿ ಬಗ್ಗೆ ಭಾರಿ ಅನುಮಾನ ವ್ಯಕ್ತಪಡಿಸಿದ್ವು. ಅಕ್ರಮ ಎಸಗಿ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಗೆದ್ದಿದೆ ಎಂದಿದ್ವು. ಇದೀಗ ಚುನಾವಣಾ ಆಯೋಗ ಕಠಿಣಾತಿ ಕಠಿಣ ನಿಯಮವೊಂದನ್ನ ಜಾರಿ ಮಾಡಲು ಮುಂದಾಗಿದೆ. ಅದೇ ವೋಟರ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್. ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಉನ್ನತ ಸರ್ಕಾರಿ ಅಧಿಕಾರಿಗಳು ಮತ್ತು ಆಧಾರ್ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದಾರೆ. ಆಧಾರ್ ಅನ್ನು ಮತದಾರರ ಫೋಟೋ ಗುರುತಿನ ಚೀಟಿಯೊಂದಿಗೆ ಲಿಂಕ್ ಮಾಡಲು ನಿರ್ಧರಿಸಿದ್ದಾರೆ. ವೋಟರ್ ಐಡಿ ಆಧಾರ್ ಲಿಂಕ್ನಿಂದ ಹಲವು ಲಾಭಗಳಿವೆ. ಹಲವು ಚುನಾವಣಾ ಅಕ್ರಮಗಳಿಗೆ ಬ್ರೇಕ್ ಬೀಳುತ್ತೆ. ನಕಲಿ ಮತದಾರರನ್ನ ಸುಲಭವಾಗಿ ಪತ್ತೆ ಹಚ್ಚಬಹುದು. ಮತದಾರರ ಪಟ್ಟಿಯಲ್ಲಿರುವವರನ್ನ ಗುರುತಿಸಬಹುದು. ಹೆಚ್ಚುವರಿ ವೋಟರ್ ಐಡಿ ಇದ್ರೆ ಪತ್ತೆ ಹಚ್ಚಬಹುದು. ಶೀಘ್ರವೇ ಚುನಾವಣಾ ಆಯೋಗ ವೋಟರ್ ಐಡಿ ಆಧಾರ್ ಲಿಂಕ್ ಕೆಲಸಕ್ಕೆ ಕೈ ಹಾಕಲಿದೆ. ಇದು ಭಾರತದಲ್ಲಿ ದೊಡ್ಡ ಸಂಚಲನ ಸೃಷ್ಟಿಸೋದಂತೂ ಪಕ್ಕ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸ್ವಾಗತ ವೀಕ್ಷಕರೇ. ಒಂದಂತೂ ನಿಮಗೆ ಗೊತ್ತಿದೆ, ಪ್ರತಿಯೊಂದಕ್ಕೂ ಕೂಡ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಮತ್ತೆ ಮತ್ತೆ ನಮಗೆ ಮೆಸೇಜ್ ಬರ್ತಾ ಇತ್ತು. ಆಧಾರ್ ಕಾರ್ಡ್ ಲಿಂಕ್ ಮಾಡಿದ್ರಾ, ಪಾನ್ ಕಾರ್ಡ್ ಲಿಂಕ್ ಮಾಡಿದ್ರಾ, ಆಧಾರ್ ಕಾರ್ಡ್ ಲಿಂಕ್ ಮಾಡಿದ್ರಾ, ಪಾನ್ ಕಾರ್ಡ್ ಲಿಂಕ್ ಮಾಡಿದ್ರಾ. ಓಕೆ, ಮಾಡಿದ್ವಿ. ನಾವೆಷ್ಟೇ ಆಧಾರ್ ಪಾನ್ ಲಿಂಕ್ ಮಾಡಿದ್ರು ಕೂಡ 10 ರೂಪಾಯಿ 5 ರೂಪಾಯಿ ಎಲ್ಲ ಕಟ್ ಆಗೋದು, ಬ್ಯಾಂಕಿಂದ ಕಟ್ ಆಗೋದು ನಮಗೆ ಗೊತ್ತೇ ಆಗ್ತಾ ಇರಲಿಲ್ಲ, ಬೇರೆ ವಿಚಾರ. ಈ ಸಂದರ್ಭದಲ್ಲಿ ನಾವೊಂದು ಮಾತನ್ನ ಕೇಳ್ತಾ ಇದ್ವಿ, ಇಷ್ಟೆಲ್ಲ ಡಿಜಿಟಲ್ ಯುಗ ಇದೆಯಲ್ಲ, ಇಷ್ಟೆಲ್ಲ ಏನು ಅಕ್ರಮ ಮತದಾನ ಆಗ್ತಾ ಇದೆಯಲ್ಲ, ಈ ವೋಟರ್ ಐಡಿಗೆ ಯಾಕೆ ಸ್ವಾಮಿ ಆಧಾರ್ ಲಿಂಕ್ ಮಾಡಕ್ಕಾಗಲ್ಲ? ಆಧಾರ್ ಲಿಂಕ್ ಮಾಡಿದ್ರೆ ನಾಳೆ ಆನ್ಲೈನ್ ಅಲ್ಲಿ ಕೂಡ ವೋಟ್ ಹಾಕಬಹುದು. ಕೆಲವರಿಗೆ ಕರ್ನಾಟಕದಲ್ಲಿ ಇರುತ್ತೆ, ತಮಿಳುನಾಡಲ್ಲಿ ಒಂದು ವೋಟ್ ಇರುತ್ತೆ, ಆಮೇಲೆ ಆ ಏರಿಯಾದಲ್ಲಿ ಒಂದು ವೋಟ್ ಇರುತ್ತೆ, ಈ ಏರಿಯಾದಲ್ಲಿ ಇರುತ್ತೆ. 2-3 ಐಡಿ ಕಾರ್ಡ್ ಇದ್ದವರು ಇದ್ದಾರೆ. ಆಮೇಲೆ ಯಾರ್ಯಾರನ್ನು ತಂದು ವೋಟ್ ಹಾಕಿಸೋರು ಇದ್ದಾರೆ. ಈಗ ಇನ್ನು ಮುಂದೆ ಹಂಗಾಗಲ್ಲ. ಚುನಾವಣಾ ಆಯೋಗ ಒಂದು ನಿರ್ಧಾರ ಕೈಗೊಳ್ತಾ ಇದೆ. ನೀವು ವೋಟರ್ ಐಡಿ ಇಟ್ಕೊಂಡ್ರೆ ನೀವು ಬೇಕಿದ್ರೆ ಜಮ್ಮು ಕಾಶ್ಮೀರದಲ್ಲಿರಿ, ಕೇರಳದಲ್ಲಿರಿ, ಬೀದರಲ್ಲಿರಿ, ಮಂಗಳೂರಲ್ಲಿರಿ, ನೀವು ಎಲ್ಲಿ ವೋಟ್ ಹಾಕ್ತೀರಾ ವೋಟ್ ಮಾತ್ರ ಒಂದೇ. ಇಂಥ ಒಂದು ನಿರ್ಧಾರಕ್ಕೆ ಬಂದಿದೆ. ಈ ತರ ಏನಾದ್ರೂ ಆದರೆ ಬಹುಶಃ ಹಿಂದೆಲ್ಲ ಆಗ್ತಾ ಇತ್ತಲ್ಲ, ಎಲ್ಲರನ್ನ ಹೆದರಿಸಿ ಬೆದರಿಸಿ ವೋಟ್ ಹಾಕೋದು ಎಲ್ಲ ನಿಂತು ಹೋಗ್ಬಿಡ್ತದೆ. ಬಹುಶಃ ನನ್ನ ಪ್ರಕಾರ ಒಂದು 2 ಕೋಟಿಯಷ್ಟಾದ್ರೂ ಅಕ್ರಮ ಮತದಾನಗಳು ನಿಂತು ಹೋಗಬಹುದೇನೋ. ಇಂಥ ಒಂದು ಮಹತ್ತರ ನಿರ್ಧಾರಕ್ಕೆ ಕೇಂದ್ರ ಚುನಾವಣಾ ಆಯೋಗ ಬಂದಿದೆ. ಬನ್ನಿ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಅಕ್ರಮ ಮತದಾರರಿಗೆ ಎಲೆಕ್ಷನ್ ಕಮಿಷನ್ ಶಾಕ್. ವೋಟರ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್. ಇತ್ತೀಚೆಗೆ ವಿರೋಧ ಪಕ್ಷಗಳು ಮತದಾರರ ಪಟ್ಟಿ ಬಗ್ಗೆ ಭಾರಿ ಅನುಮಾನ ವ್ಯಕ್ತಪಡಿಸಿದ್ವು. ಅಕ್ರಮ ಎಸಗಿ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಗೆದ್ದಿದೆ ಎಂದಿದ್ವು. ಇದೀಗ ಚುನಾವಣಾ ಆಯೋಗ ಕಠಿಣಾತಿ ಕಠಿಣ ನಿಯಮವೊಂದನ್ನ ಜಾರಿ ಮಾಡಲು ಮುಂದಾಗಿದೆ. ಅದೇ ವೋಟರ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್.
ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಉನ್ನತ ಸರ್ಕಾರಿ ಅಧಿಕಾರಿಗಳು ಮತ್ತು ಆಧಾರ್ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದಾರೆ. ಆಧಾರ್ ಅನ್ನು ಮತದಾರರ ಫೋಟೋ ಗುರುತಿನ ಚೀಟಿಯೊಂದಿಗೆ ಲಿಂಕ್ ಮಾಡಲು ನಿರ್ಧರಿಸಿದ್ದಾರೆ. ವೋಟರ್ ಐಡಿ ಆಧಾರ್ ಲಿಂಕ್ನಿಂದ ಹಲವು ಲಾಭಗಳಿವೆ. ಹಲವು ಚುನಾವಣಾ ಅಕ್ರಮಗಳಿಗೆ ಬ್ರೇಕ್ ಬೀಳುತ್ತೆ. ನಕಲಿ ಮತದಾರರನ್ನ ಸುಲಭವಾಗಿ ಪತ್ತೆ ಹಚ್ಚಬಹುದು. ಮತದಾರರ ಪಟ್ಟಿಯಲ್ಲಿರುವವರನ್ನ ಗುರುತಿಸಬಹುದು. ಹೆಚ್ಚುವರಿ ವೋಟರ್ ಐಡಿ ಇದ್ರೆ ಪತ್ತೆ ಹಚ್ಚಬಹುದು. ಶೀಘ್ರವೇ ಚುನಾವಣಾ ಆಯೋಗ ವೋಟರ್ ಐಡಿ ಆಧಾರ್ ಲಿಂಕ್ ಕೆಲಸಕ್ಕೆ ಕೈ ಹಾಕಲಿದೆ. ಇದು ಭಾರತದಲ್ಲಿ ದೊಡ್ಡ ಸಂಚಲನ ಸೃಷ್ಟಿಸೋದಂತೂ ಪಕ್ಕ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಸ್ವಾಗತ ವೀಕ್ಷಕರೇ. ಒಂದಂತೂ ನಿಮಗೆ ಗೊತ್ತಿದೆ, ಪ್ರತಿಯೊಂದಕ್ಕೂ ಕೂಡ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಮತ್ತೆ ಮತ್ತೆ ನಮಗೆ ಮೆಸೇಜ್ ಬರ್ತಾ ಇತ್ತು. ಆಧಾರ್ ಕಾರ್ಡ್ ಲಿಂಕ್ ಮಾಡಿದ್ರಾ, ಪಾನ್ ಕಾರ್ಡ್ ಲಿಂಕ್ ಮಾಡಿದ್ರಾ, ಆಧಾರ್ ಕಾರ್ಡ್ ಲಿಂಕ್ ಮಾಡಿದ್ರಾ, ಪಾನ್ ಕಾರ್ಡ್ ಲಿಂಕ್ ಮಾಡಿದ್ರಾ. ಓಕೆ, ಮಾಡಿದ್ವಿ. ನಾವೆಷ್ಟೇ ಆಧಾರ್ ಪಾನ್ ಲಿಂಕ್ ಮಾಡಿದ್ರು ಕೂಡ 10 ರೂಪಾಯಿ 5 ರೂಪಾಯಿ ಎಲ್ಲ ಕಟ್ ಆಗೋದು, ಬ್ಯಾಂಕಿಂದ ಕಟ್ ಆಗೋದು ನಮಗೆ ಗೊತ್ತೇ ಆಗ್ತಾ ಇರಲಿಲ್ಲ, ಬೇರೆ ವಿಚಾರ. ಈ ಸಂದರ್ಭದಲ್ಲಿ ನಾವೊಂದು ಮಾತನ್ನ ಕೇಳ್ತಾ ಇದ್ವಿ, ಇಷ್ಟೆಲ್ಲ ಡಿಜಿಟಲ್ ಯುಗ ಇದೆಯಲ್ಲ, ಇಷ್ಟೆಲ್ಲ ಏನು ಅಕ್ರಮ ಮತದಾನ ಆಗ್ತಾ ಇದೆಯಲ್ಲ, ಈ ವೋಟರ್ ಐಡಿಗೆ ಯಾಕೆ ಸ್ವಾಮಿ ಆಧಾರ್ ಲಿಂಕ್ ಮಾಡಕ್ಕಾಗಲ್ಲ? ಆಧಾರ್ ಲಿಂಕ್ ಮಾಡಿದ್ರೆ ನಾಳೆ ಆನ್ಲೈನ್ ಅಲ್ಲಿ ಕೂಡ ವೋಟ್ ಹಾಕಬಹುದು. ಕೆಲವರಿಗೆ ಕರ್ನಾಟಕದಲ್ಲಿ ಇರುತ್ತೆ, ತಮಿಳುನಾಡಲ್ಲಿ ಒಂದು ವೋಟ್ ಇರುತ್ತೆ, ಆಮೇಲೆ ಆ ಏರಿಯಾದಲ್ಲಿ ಒಂದು ವೋಟ್ ಇರುತ್ತೆ, ಈ ಏರಿಯಾದಲ್ಲಿ ಇರುತ್ತೆ. 2-3 ಐಡಿ ಕಾರ್ಡ್ ಇದ್ದವರು ಇದ್ದಾರೆ. ಆಮೇಲೆ ಯಾರ್ಯಾರನ್ನೋ ತಂದು ವೋಟ್ ಹಾಕಿಸೋರಿದ್ದಾರೆ. ಈಗ ಇನ್ನು ಮುಂದೆ ಹಂಗಾಗಲ್ಲ. ಚುನಾವಣಾ ಆಯೋಗ ಒಂದು ನಿರ್ಧಾರ ಕೈಗೊಳ್ತಾ ಇದೆ. ನೀವು ವೋಟರ್ ಐಡಿ ಇಟ್ಕೊಂಡ್ರೆ ನೀವು ಬೇಕಿದ್ರೆ ಜಮ್ಮು ಕಾಶ್ಮೀರದಲ್ಲಿರಿ, ಕೇರಳದಲ್ಲಿರಿ, ಬೀದರಲ್ಲಿರಿ, ಮಂಗಳೂರಲ್ಲಿರಿ, ನೀವು ಎಲ್ಲಿ ವೋಟ್ ಹಾಕ್ತೀರೋ ವೋಟ್ ಮಾತ್ರ ಒಂದೇ. ಇಂಥ ಒಂದು ನಿರ್ಧಾರಕ್ಕೆ ಬಂದಿದೆ. ಈ ತರ ಏನಾದ್ರೂ ಆದರೆ ಬಹುಶಃ ಹಿಂದೆಲ್ಲ ಆಗ್ತಾ ಇತ್ತಲ್ಲ, ಎಲ್ಲರನ್ನ ಹೆದರಿಸಿ ಬೆದರಿಸಿ ವೋಟ್ ಹಾಕೋದು ಎಲ್ಲ ನಿಂತು ಹೋಗ್ಬಿಡ್ತದೆ. ಬಹುಶಃ ನನ್ನ ಪ್ರಕಾರ ಒಂದು 2 ಕೋಟಿಯಷ್ಟಾದ್ರೂ ಅಕ್ರಮ ಮತದಾನಗಳು ನಿಂತು ಹೋಗಬಹುದೇನೋ. ಇಂಥ ಒಂದು ಮಹತ್ತರ ನಿರ್ಧಾರಕ್ಕೆ ಕೇಂದ್ರ ಚುನಾವಣಾ ಆಯೋಗ ಬಂದಿದೆ. ಬನ್ನಿ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಅಕ್ರಮ ಮತದಾರರಿಗೆ ಎಲೆಕ್ಷನ್ ಕಮಿಷನ್ ಶಾಕ್. ವೋಟರ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್. ಇತ್ತೀಚೆಗೆ ವಿರೋಧ ಪಕ್ಷಗಳು ಮತದಾರರ ಪಟ್ಟಿ ಬಗ್ಗೆ ಭಾರಿ ಅನುಮಾನ ವ್ಯಕ್ತಪಡಿಸಿದ್ವು. ಅಕ್ರಮ ಎಸಗಿ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಗೆದ್ದಿದೆ ಎಂದಿದ್ವು. ಇದೀಗ ಚುನಾವಣಾ ಆಯೋಗ ಕಠಿಣಾತಿ ಕಠಿಣ ನಿಯಮವೊಂದನ್ನ ಜಾರಿ ಮಾಡಲು ಮುಂದಾಗಿದೆ. ಅದೇ ವೋಟರ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್. ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಉನ್ನತ ಸರ್ಕಾರಿ ಅಧಿಕಾರಿಗಳು ಮತ್ತು ಆಧಾರ್ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದಾರೆ. ಆಧಾರ್ ಅನ್ನು ಮತದಾರರ ಫೋಟೋ ಗುರುತಿನ ಚೀಟಿಯೊಂದಿಗೆ ಲಿಂಕ್ ಮಾಡಲು ನಿರ್ಧರಿಸಿದ್ದಾರೆ. ವೋಟರ್ ಐಡಿ ಆಧಾರ್ ಲಿಂಕ್ನಿಂದ ಹಲವು ಲಾಭಗಳಿವೆ. ಹಲವು ಚುನಾವಣಾ ಅಕ್ರಮಗಳಿಗೆ ಬ್ರೇಕ್ ಬೀಳುತ್ತೆ. ನಕಲಿ ಮತದಾರರನ್ನ ಸುಲಭವಾಗಿ ಪತ್ತೆ ಹಚ್ಚಬಹುದು. ಮತದಾರರ ಪಟ್ಟಿಯಲ್ಲಿರುವವರನ್ನ ಗುರುತಿಸಬಹುದು. ಹೆಚ್ಚುವರಿ ವೋಟರ್ ಐಡಿ ಇದ್ರೆ ಪತ್ತೆ ಹಚ್ಚಬಹುದು. ಶೀಘ್ರವೇ ಚುನಾವಣಾ ಆಯೋಗ ವೋಟರ್ ಐಡಿ ಆಧಾರ್ ಲಿಂಕ್ ಕೆಲಸಕ್ಕೆ ಕೈ ಹಾಕಲಿದೆ. ಇದು ಭಾರತದಲ್ಲಿ ದೊಡ್ಡ ಸಂಚಲನ ಸೃಷ್ಟಿಸೋದಂತೂ ಪಕ್ಕ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ.